ಗುರುಗಳೇ ನಮಸ್ಕಾರ. ನಾನು ನಿಮ್ಮ ಕೀರ್ತಿ ಶಿವು. ನಾನು ಇವತ್ತು ಭಾರತೀಯ ಖೇಲ್ ಪ್ರಾಧಿಕರಣ್ ಅಂದರೆ ಸಾಯಿ ಗ್ರೌಂಡ್ಗೆ ಬಂದಿದ್ದೀನಿ. ಈ ಒಂದು ಸಾಯಿ ಗ್ರೌಂಡ್ ನಮ್ಮ ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ನಾಗರಬಾವಿ ಹತ್ತಿರ ಇರ್ತಕ್ಕಂಥ ಈ ಒಂದು ಗ್ರೌಂಡ್. ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ನಾನು ಇವತ್ತು ಅಂತ ಅಂದರೆ, ಫಿಸಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಸಾಯಿ ಗ್ರೌಂಡಲ್ಲಿ ಅಥ್ಲೆಟಿಕ್ ಮೀಟ್ನ ಇಟ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಗ್ರೌಂಡ್ಗೆ ಬಂದಿದ್ದೀನಿ. ನೀವು ನೋಡ್ಬೋದು ಎಂಟ್ರೆನ್ಸ್ನ. ಮತ್ತು ಇಲ್ಲಿ ನೀವು ಈ ಒಂದು ಆಟೋನ ವೀಕ್ಷಣೆ ಮಾಡಿರ್ಬೋದು. ಈ ಒಂದು ಆಟೋ ತುಂಬ ಡಿಫ್ರೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ಈ ಥರ ಒಂದು ಆಟೋನ ನೋಡ್ತಿರ್ಬೋದು. ಮತ್ತು ನೀವು ಈ ಒಂದು ಗ್ರೌಂಡನ್ನ ನೋಡ್ಬೋದು. ಈ ಒಂದು ಗ್ರೌಂಡ್ ಎಷ್ಟು ವಿಶಾಲವಾಗಿದೆ ಅಂತ. ಹಾಗೆಯೇ ಬೆಳಗ್ಗೆನೇ ತುಂಬ ಬಿಸಿಲಿರ್ತಕ್ಕಂಥದ್ದು. ಈ ಒಂದು ಬಿಸಿಲಲ್ಲಿ ಮಕ್ಕಳು ಹೆಂಗಪ್ಪ ಆಟ ಆಡ್ತಾರೆ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು ನಾನು ಹಾಗೆ ಗ್ರೌಂಡ್ ಒಳಗಡೆ ಹೋದೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೆ ಈ ಒಂದು ಸಾಯಿ ಗ್ರೌಂಡ್. ಪಬ್ಲಿಕ್ ಅವ್ರಿಗೆ ಪ್ರೊಹಿಬಿಟ್ ಮಾಡಿದ್ದಾರೆ ಈ ಒಂದು ಗ್ರೌಂಡ್ನ. ಓನ್ಲಿ ಸ್ಟೂಡೆಂಟ್ಸ್ ಮಾತ್ರ ಅಲೋ ಮಾಡ್ತಾರೆ. ನಾನಂತೂ ಈ ಒಂದು ಗ್ರೌಂಡ್ಗೆ ಫಸ್ಟ್ ಟೈಮ್ ಬಂದಿದ್ದು. ನನಗಂತೂ ಈ ಒಂದು ಗ್ರೌಂಡ್ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ। वाह क्या सीन है, वाह क्या सीन है। ಅಲ್ಲ ಫ್ರೆಂಡ್ಸ್, ಈ ಒಂದು ಆಟೋ ಎಷ್ಟು ಡಿಫ್ರೆಂಟಾಗಿ ಇತ್ತು ಅಂತ. ಹಾಗೆಯೇ ನಾನು ಮುಂದೆ ಹೊರಟೆ. ಈ ಒಂದು ಗ್ರೌಂಡ್ ತುಂಬ ವಿಶಾಲವಾಗಿದೆ ಅಂತ ನಾನು ಆಗಲೇ ನಿಮಗೆ ಹೇಳಿದೆ. ಹಾಗೆ ತುಂಬ ಸುತ್ತಮುತ್ತ ತುಂಬ ಒಳ್ಳೆಯ ಗಿಡ ಮರಗಳನ್ನ ಬೆಳೆಸಿದ್ದಾರೆ. ಒಳ್ಳೆಯ ಪರಿಸರನ ನಾವು ಈ ಒಂದು ಗ್ರೌಂಡಲ್ಲಿ ಕಾಣ್ಬೋದು. ಮತ್ತು ನಾವು ಈ ಗ್ರೌಂಡಲ್ಲಿ ವಾಕಿಂಗ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಒಳ್ಳೆಯ ಗಾಳಿ ಕೂಡ ಈ ಒಂದು ಗ್ರೌಂಡಲ್ಲೇ ಬರುತ್ತೆ. ಹಾಗೆಯೇ ನಾನು ಒಳಗೆ ಎಂಟರ್ ಆದೆ. ಇದು 59th ಇಂಟರ್ ಕಾಲೇಜ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2024 ಆ್ಯಂಡ್ 25. ನೀವು ಕೂಡ ಇಲ್ಲಿ ನೋಡ್ಬೋದು ಎಲ್ಲರೂ ವೆಲ್ಕಮ್ ಮಾಡೋದಕ್ಕೆ ಹೇಗೆಲ್ಲ ಬೋರ್ಡ್ ಹಾಕಿದ್ದಾರೆ ಈ ಒಂದು ಇದರಲ್ಲಿ ಅಂತ. ಈ ಒಂದು ಸ್ಪೋರ್ಟ್ಸ್ ಡೇ ಅನ್ನೋದು 28 to 30 ತನಕ ನಡೆಯುತ್ತೆ. ಅಂದರೆ 3 days ನಡೆಯುತ್ತೆ. ಸೊ ನೋಡ್ಬೋದು ನೀವು, ವೇದಿಕೆ ಸಜ್ಜಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾಧಿಕಾರಿಗಳೆಲ್ಲ ಬರ್ತಾರೆ ಜಜಸ್ ಆಗಿ. ಮತ್ತು ಹಾಗೆಯೇ ಬಂದು ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಕೂಡ ಬೆಳಗಿ ಹೋಗ್ತಾರೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ವೇದಿಕೆ ಹೇಗೆ ಸಜ್ಜಾಗಿದೆ ಈ ಒಂದು ಸ್ಪೋರ್ಟ್ಸ್ ಇವೆಂಟಿಗೆ ಅಂತ. ಹಾಗೆಯೇ ನೀವು ಈ ಒಂದು ಒಳಗಡೆ ಬಂದು ಈ ಒಂದು ಗ್ರೌಂಡ್ಗೆ ಈ ಒಂದು ಫೀಲ್ಡನ್ನು ನೋಡ್ಬೋದು. ಈ ಒಂದು ಫೀಲ್ಡ್ ತುಂಬ ಎಕರೆಗಟ್ಟಲೆ ಜಾಗದಲ್ಲಿ ಇರ್ತಕ್ಕಂಥದ್ದು ಅಂತ ಅನಿಸುತ್ತೆ ನನಗೆ. ಸೊ ತುಂಬ ವಿಶಾಲವಾಗಿದೆ. ಬರೀ ಅಥ್ಲೆಟಿಕ್ ಮೀಟ್ ಮಾತ್ರ ಇಲ್ಲಿ ನಡೀತಕ್ಕಂಥದ್ದು. ಹಾಗೆಯೇ ಮುಂದೆ ನಾನು ಟಿಫನ್ ಕೊಡ್ತಿದ್ರು. ಸೊ ನಾನಲ್ಲಿ ಹೊರಟೆ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡೋಣ ಅಂತ. ಮತ್ತು ಇಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸ್ಟೂಡೆಂಟ್ಸಿಗೋಸ್ಕರ ಬೆಳಗ್ಗೆ ಅವರು ತಿನ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾಷ್ಟಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ರು. ನೀವಿಲ್ಲಿ ನೋಡ್ಬೋದು ನಾಷ್ಟಕ್ಕೆ ತಯಾರಿ ಹೇಗೆಲ್ಲ ಮಾಡ್ಕೊಂಡಿದ್ದಾರೆ ಅವರು ಅಂತ. ಅವರು ಬೆಳಗ್ಗೆನೇ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಇಡ್ಲಿ, ವಡೆ ಮತ್ತು ಅದಕ್ಕೆ ಚಟ್ನಿ, ಸಾಂಬಾರು ಎಲ್ಲ ಮಾಡಿಸಿದ್ರು. ಸೊ ಎಲ್ಲ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿ ಈ ಒಂದು ತಿಂಡಿಯನ್ನು ಸೇವನೆ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ಬೋದು. ಹಾಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್, ಹೇಗೆಲ್ಲ ಇದೆ ಇಲ್ಲಿ ಒಂದು ಪ್ರಿಪ್ರೇಷನ್ ಅನ್ನೋದನ್ನು. ಹಾಗೆ ಮುಂದೆ ಹೋಗ್ತಿದ್ದಂಗೆ ಬಿಸಿ ಬಿಸಿ ಇಡ್ಲಿನ ಮಾಡಿ ಎಲ್ಲ ಬೌಲಿಗೆ ಹಾಕ್ತಿದ್ದನ್ನ ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಹಾಗೆಯೇ ಸುತ್ತಮುತ್ತ ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಬಂದು ಟಿಫನ್ ತಿಂತಿದ್ರು. ಬಿಕಾಸ್ ಎಲ್ಲ ತುಂಬ ದೂರದಿಂದ ಬರಬೇಕಲ್ವ. ಸೊ ಅದಕ್ಕೆ ಯಾರೂ ಕೂಡ ತಿನ್ಕೊಂಡು ಬಂದಿರಲ್ಲ. ಸೊ ನೋಡ್ಬೋದು ನೀವು. ಹಾಗೆಯೇ ಇಲ್ಲಿ ಕೇಸರಿ ಬಿಳಿ ಹಸಿರು ಬಣ್ಣದ ಬಲೂನ್ಗಳನ್ನ ಹಿಡ್ಕೊಂಡು 3 ಜನ ವ್ಯಕ್ತಿಗಳು ಕೂತಿದ್ರು. ಅದನ್ನು ಕೂಡ ನಾನು ಲೈಟಾಗಿ ವಿಡಿಯೋ ಮಾಡಿದೆ. ಮತ್ತು ಹಾಗೆಯೇ ಎಲ್ಲ ಸ್ಟೂಡೆಂಟ್ಸ್ಗೂ ರಿಜಿಸ್ಟ್ರೇಷನ್ಸ್ ನಡೀತಿತ್ತು, ಯಾವ್ಯಾವ ಸ್ಪೋರ್ಟ್ಸಲ್ಲಿ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ. ಹಾಗೆಯೇ ನಾನು ಸ್ಟೇಜ್ ಹತ್ರ ಹೋದೆ. ಅಲ್ಲಿ ಸ್ಟೇಜ್ ಹತ್ರ ನೋಡ್ಬೋದು ಇಲ್ಲಿ ಪುಷ್ಪ ಅಂದರೆ ಹೂವಿನ ಗುಚ್ಛಗಳು ಮತ್ತು ಶಾಲ್ಗಳು ಮತ್ತು ಹಾಗೆ ಬುದ್ಧನ ಒಂದು ಚಿಕ್ಕದಾದಂತಹ ವಿಗ್ರಹಗಳನ್ನ ಇಟ್ಟಿದ್ರು. ಏನಕ್ಕೆ ಅಂತ ನೀವೆಲ್ಲ ಅಂದ್ಕೊಬೋದು. ಈ ಒಂದು ಕಾರ್ಯಕ್ರಮದ ಜ್ಯೋತಿಯನ್ನು ಹಚ್ಚೋದಕ್ಕೋಸ್ಕರ ಗೆಸ್ಟ್ಸ್ ಎಲ್ಲ ಬರ್ತಾರಲ್ವ. ಸೊ ಅವರಿಗೆಲ್ಲ ವೆಲ್ಕಮ್ ಮಾಡೋದಕ್ಕೋಸ್ಕರ ಈ ಒಂದು ಬ್ಯೂಟಿಫುಲ್ ಆಗಿರೋ ಹೂವುಗಳು ಮತ್ತು ಬ್ಯೂಟಿಫುಲ್ ಅಂದರೆ ಪೀಸ್ ಬುದ್ಧ ಅಂದ್ರೇ ಶಾಂತಿ, ಆ ಒಂದು ಶಾಂತಿಯುತವಾದ ಬುದ್ಧನ ಹಿಡ್ಕೊಂಡು ಕೂತಿದ್ರು. ಮತ್ತು ನೋಡ್ಬೋದು ನೀವು ಈ ಒಂದು ಸ್ಟೇಜ್ ಮೇಲೆ 29th ಇಂಟರ್ ಕಾಲೇಜ್ ಅಥ್ಲೆಟಿಕ್ ಮೀಟ್ ಅನ್ನೋದನ್ನು ಹೇಗೆಲ್ಲ ಇದೆ. ಒಂದು ದೊಡ್ಡ ಬ್ಯಾನರ್ ಇರ್ತಕ್ಕಂಥದ್ದು ಸ್ಟೇಜ್ ಮೇಲೆ ನೀವು ಕೂಡ ನೋಡ್ಬೋದು. ಈ ಒಂದು ಕಾರ್ಯಕ್ರಮ 28 to
30 ತನಕ ಇರ್ತಕ್ಕಂಥದ್ದು. ಹಾಗೆಯೇ ವೇದಿಕೆಯ ಮೇಲೆ ಪ್ರೈಸ್ಗಳು ಕೂಡ ಸಿದ್ಧವಾಗಿ ಕೂತಿದ್ದಾವೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಈ ಒಂದು ಪ್ರೈಸ್. ಇದನ್ನು ನೋಡ್ತಿದ್ದಂಗೆ ಪ್ರತಿಯೊಬ್ಬರು ಸ್ಟೂಡೆಂಟ್ಗೂ ಅನಿಸುತ್ತೆ ನಾನು ಇದನ್ನು ತೊಗೊಬೇಕು ಅನ್ನೋ ಕಾನ್ಫಿಡೆನ್ಸ್ ಕೂಡ ಅವರಲ್ಲಿ ಬರುತ್ತೆ. ಹಾಗೆ ಮುಂದೆ ಹೋಗ್ತಿದ್ದಂಗೆ ಒಂದು ಸ್ಕೂಲ್ನ ಸ್ಟೂಡೆಂಟ್ಸ್ಗಳು ಇಲ್ಲಿ ಮಾರ್ಚ್ ಫಾಸ್ಟ್ ಮಾಡೋದಕ್ಕೋಸ್ಕರ ಎಲ್ಲರೂ ಕೂಡ ಯೂನಿಫಾರ್ಮಿಟಿಯಲ್ಲಿ ತಮ್ಮ ಒಂದು ಸ್ಕೂಲ್ನ ಫ್ಲ್ಯಾಗ್ ಹಿಡ್ಕೊಂಡು ಎಲ್ಲರೂ ಕೂಡ ಲೈನಲ್ಲಿ ನಿಂತಿದ್ದರು. ನೀವು ನೋಡ್ಬೋದು ಅವರು ಎಷ್ಟು ಶಿಸ್ತಿನಿಂದ ಶೂಸ್ಗಳು ಹಾಕ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಒಂದು ಯೂನಿಫಾರ್ಮಿಟಿಯನ್ನು ಕಾಪಾಡಿಕೊಂಡು ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋದನ್ನು ಹೇಳ್ಕೊಂಡು ನಿಂತಿದ್ದಾರೆ ಅನ್ನೋದನ್ನು ನೋಡ್ಬೋದು. ಈ ಥರ ಸ್ಕೂಲ್ ಮಕ್ಕಳುಗಳನ್ನ ನೋಡೋದಕ್ಕೆ ಎಲ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಅವರು ಡೋಲ್ಗಳನ್ನ ಬರ್ಕೊಂಡು ಮಾರ್ಚ್ ಪಾಸ್ಟ್ ಮಾಡ್ತಿದ್ರೆ ಇನ್ನೂ ಕೂಡ ಎಲ್ರಿಗೂ ಖುಷಿಯಾಗುತ್ತೆ. ಎಲ್ಲರೂ ಅಟ್ರ್ಯಾಕ್ಟ್ ಮಾಡ್ತಾರೆ ಈ ಮಕ್ಕಳುಗಳು ಅನ್ನೋದನ್ನು ಎಲ್ರಿಗೂ ಗೊತ್ತಿರುತ್ತೆ. ಎಲ್ಲರೂ ಕೂಡ ಸ್ಕೂಲ್ ಟೈಮಲ್ಲಿ ಈ ಥರ ಮಾಡ್ತಿರ್ತೀರ. ಸೊ ಈ ಒಂದು ವಿಡಿಯೋನ ನೋಡಿ ಈ ಮಕ್ಕಳುಗಳು ಎಷ್ಟು ಶಿಸ್ತಿನಿಂದ ನಿಂತಿದ್ದಾರೆ ಅನ್ನೋದನ್ನು ನೋಡ್ಬೋದು. ಈ ಒಂದು ಸ್ಪೋರ್ಟ್ಸ್ ಇವೆಂಟಲ್ಲಿ ನಾನಂತೂ ಇಷ್ಟೆಲ್ಲ ಇರುತ್ತೆ ಅಂತ ಅಂದುಕೊಂಡೇ ಇರಲಿಲ್ಲ ಫ್ರೆಂಡ್ಸ್. ನನಗಂತೂ ಈ ಒಂದು ಇವೆಂಟಿಗೆ ಹೋಗಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ಮಕ್ಕಳುಗಳು ನೋಡೋದಕ್ಕೆ ಇನ್ನೂ ಖುಷಿ ಆಯಿತು. ಮತ್ತು ಹಾಗೆ ಹೋಗ್ತಿದ್ದಂಗೆ NCC ಅವರು ಕೂಡ ಇಲ್ಲಿ ರೆಡಿ ಆಗಿದ್ದರು ಮಾರ್ಚ್ ಫಾಸ್ಟ್ ಮಾಡೋದಕ್ಕೆ. ನೀವು ನೋಡ್ಬೋದು ಅವರು ಹೇಗೆ ಇಲ್ಲಿ ಒಂದು ಮಾರ್ಚ್ ಫಾಸ್ಟ್ನ ಮಾಡ್ತಾರೆ ಅನ್ನೋದನ್ನು ನೋಡಿ ಫ್ರೆಂಡ್ಸ್. ನೀವೇ ಇವಾಗ ಹೇಗೆ ಮಾಡ್ತಿದ್ದಾರೆ ಅವರು ಮಾರ್ಚ್ ಫಾಸ್ಟ್ ಅಂತ. ಅವರು ಕೂಡ ಶಿಸ್ತಿನಿಂದ ಈ ಒಂದು ಮಾರ್ಚ್ ಫಾಸ್ಟ್ಗೋಸ್ಕರ ಪ್ರಿಪೇರ್ ಆಗಿ ನಿಂತಿದ್ದಾರೆ. ಮತ್ತು ನಾನೇ ಲೈಟಾಗಿ ಒಂದು ಮಾರ್ಚ್ ಫಾಸ್ಟ್ ಮಾಡಿ ಅಂತ ಕೂಡ ಅಂದೆ. ಸೊ ಅವ್ರು ಅದಕ್ಕೆ ಮಾಡ್ತಿದ್ದಾರೆ. ನೀವು ಅದನ್ನು ಕೂಡ ಇಲ್ಲಿ ಗಮನಿಸ್ಬೋದು. ಅವ್ರ ಥರ ಶಿಸ್ತು ನಮಗೂ ಕೂಡ ಬರಲ್ಲ ಅನಿಸುತ್ತೆ. ಬಿಕಾಸ್ ಅವರು ಅವರ ಒಂದು ಏನು ಮಾಡ್ಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡ್ದಲ್ಲೇ ಬಿಡಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ NCC ಅವರು. NCCಗೆ ಸೇರ್ಕೊಳ್ಳೋದು ಅಂದರೆ ಅದೇನು ಸುಲಭವಾದ ವಿಷಯ ಅಲ್ಲ. ಅವ್ರಿಗೆ ಆದಂತಹ ಫಿಟ್ನೆಸ್ ಎಲ್ಲ ಇರಬೇಕು. ಫಿಟ್ನೆಸ್ಸು ಹೈಟು ಇರಬೇಕು. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಹಾಗೆ ನಾನು ಮುಂದೆ ಅಥ್ಲೆಟಿಕ್ ಬಗ್ಗೆ ಕೆಲವು ಸ್ಟೂಡೆಂಟ್ಗಳ ಒಪಿನಿಯನ್ನ ಕೇಳಿದೆ. ಅವರು ಏನೇನು ಹೇಳ್ತಾರೆ ನನ್ನ ಹೆಸರು ಸಿಂಚನ ಅಂತ. ನಾವು ಸ್ವಾಮಿ ವಿವೇಕಾನಂದ ರೂರಲ್ ಫಸ್ಟ್ ಗ್ರೇಡ್ ಕಾಲೇಜ್ ಚಂದಾಪುರ ಇಂದ ಬಂದಿರೋದು. ಇವತ್ತು ಅಥ್ಲೆಟಿಕ್ ಮೀಟ್ ಇರೋದ್ರಿಂದ ಸೊ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಇವೆಂಟ್ ಅಲ್ಲಿ. ಯಾವ್ಯಾವ ಇವೆಂಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ನೀವು ಇವತ್ತು? ಹಾಫ್ ಮ್ಯಾರಥಾನ್, 10K, 5K, 800, ರಿಲೇ, ಹರ್ಡಲ್ಸ್, ಆಲ್ಮೋಸ್ಟ್ ಎಲ್ಲ ಇವೆಂಟ್ಸ್ ಅಲ್ಲೂ ಪಾರ್ಟಿಸಿಪೇಟ್. ಮತ್ತೆ ನೀವು ಲಾಸ್ಟ್ ಇಯರ್ ಕೂಡ ಪಾರ್ಟಿಸಿಪೇಟ್ ಮಾಡಿದೀನಿ ಅಂತ ಅಂದ್ರೆ ಮಾಡಿದ್ರಾ? ಪ್ರೈಸ್ ಸಿಕ್ಕಿತಾ ನಿಮಗೆ? ಹೌದು, 10K ಪ್ಲೇಸ್ ಆಗಿತ್ತು, ಹಾಫ್ ಮ್ಯಾರಥಾನ್ ಕೂಡ ಪ್ಲೇಸ್ ಆಗಿತ್ತು, ಜೊತೆಗೆ ರಿಲೇ ಕೂಡ ಪ್ಲೇಸ್ ಮಾಡ್ಕೊಂಡಿದ್ವಿ ವುಮೆನ್ 40 to 400 meters. ಕಂಗ್ರಾಟ್ಸ್. ಹಂಗಾದ್ರೆ ಈ ಸರಿ ಕಪ್ ನಿಮ್ದೆ. ಟ್ರೈ ಮಾಡ್ತೀವಿ. ಹಾರ್ಡ್ ವರ್ಕ್ ಅಂತೂ ಮಾಡಿದೀರಾ ಅಲ್ವಾ? ಮತ್ತೆ ಸಕ್ಸಸ್ ಸಿಗುತ್ತೆ. ಕಷ್ಟಪಟ್ಟಿದ್ದಾರೆ. ಸೊ ಈ ಸರಿ ಎಲ್ಲಾರ್ದು ಪ್ಲೇಸ್ ಆಗುತ್ತೆ ಅನ್ನೋ ಹೋಪ್ ಇದೆ. ವಿ ವಿಲ್ ಗಿವ್ ಅವರ್ ಬೆಸ್ಟ್. ಇದು ನಿಮ್ ಗ್ರೂಪ್? ಹೌದು, ಇವರೆಲ್ಲ ಪೀಪಲ್ ಅಲ್ಲಿ ಹಿಂದೆ ಇರೋ ವಾಯ್ಸ್ ನೋಡಿ ಫ್ರೆಂಡ್ಸ್, ಈ ಒಂದು ಅಥ್ಲೆಟಿಕ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ತುಂಬ ಕಾಲೇಜಿನ ವಿದ್ಯಾರ್ಥಿಗಳು, ಐ ಹೋಪ್ ಸಾವಿರಾರು ಜನ ವಿದ್ಯಾರ್ಥಿಗಳು ಈ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಂತಿದ್ದಾರೆ ಅನಿಸುತ್ತೆ. ನೀವೇ ನೋಡ್ಬೋದು ಜನ ಸಾಗರ ಇರ್ತಕ್ಕಂಥದ್ದು. ಪ್ರತಿಯೊಂದು ಗ್ರೂಪು ಕೂಡ ಅವರ ಒಂದು ಕಾಲೇಜ್ನ ರೆಪ್ರೆಸೆಂಟ್ ಮಾಡೋದಕ್ಕೋಸ್ಕರ ಅವರ ಕಾಲೇಜ್ನ ಫ್ಲ್ಯಾಗನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ನಿಂತಿದ್ದಾರೆ. ನೀವು ನೋಡ್ಬೋದು ಎಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಅನ್ನೋದನ್ನು. ನನ್ನ ಹೆಸರು ಮನೋಜ್ KR ಅಂತ. ನಾನು ಆಕ್ಸ್ಫರ್ಡ್ ಕಾಲೇಜ್ ಆಫ್ ಸೈನ್ಸ್ ಅಲ್ಲಿ ಹೋಗ್ತಿರ್ತೀನಿ. ನಮ್ಮ ಕಾಲೇಜ್ ಸೆಕೆಂಡ್ ಇಯರ್ ನಾನು ಪಾರ್ಟಿಸಿಪೇಟ್ ಮಾಡ್ತಿರೋದಿಲ್ಲಿ. ಬಟ್ ಲಾಸ್ಟ್ ಇಯರ್ ಇಂದ ಮ್ಯಾನೇಜ್ಮೆಂಟ್ಗೆ ಒಂದು ಅಡಲ್ಟ್ಸ್ ಪ್ರೈಸ್ ಬಂದಿದೆ. ಮತ್ತೆ ಈ ಇಯರ್ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡಿದೀವಿ, ಹೊಡಿಲೇಬೇಕು ಅಂತ ಪ್ರೈಸು. ನೋಡೋಣ ಹೆಂಗಿದೆ ಅಂತ. ಇದು ನಮ್ಮ ಟೀಮ್ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಸೈನ್ಸ್. ಇವರು ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಲಾಸ್ಟ್ ಇಯರ್ ಮತ್ತೆ ಇಯರ್ ಬ್ಯಾಸ್ಕೆಟ್ ಬಾಲ್ಗೆ ಸೆಲೆಕ್ಟ್ ಆಗಿರುತ್ತೆ. ಕಂಗ್ರ್ಯಾಚುಲೇಷನ್ಸ್. ನೆಕ್ಸ್ಟ್ ಶಾರ್ಟ್ ಪುಟ್ಗೆ ಹೊಸ ಪಾರ್ಟಿಸಿಪೆಂಟ್ಸ್ ಬಂದಿದ್ದಾರೆ. ಮತ್ತೆ 100 meters ರಿಲೇಗೆ ಮತ್ತೆ ಲಾಂಗ್ ಜಂಪ್ ಗೆಲ್ಲ ಫಸ್ಟ್ ಇಯರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ತುಂಬಾ ಕಾಂಪಿಟೇಟರ್ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.
पैसा ही पैसा होगा। ನನ್ನ ಹೆಸರು ಮಾನ್ಸ ಅಂತ. ನಾವು ಜಿಂದಾಲ್ ಫಾರ್ ವುಮೆನ್ ಕಾಲೇಜಿಂದ ಬಂದಿದ್ದೀವಿ, ಬೆಂಗಳೂರು. ಲಾಸ್ಟ್ ಇಯರ್ ನಮ್ಮ ಕಾಲೇಜಿಂದ ಎಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಈ ಇಯರ್ ಕೂಡ ಮಾಡ್ತಾ ಇದ್ದೀವಿ. ತುಂಬಾ ಎಕ್ಸೈಟ್ ಆಗಿದ್ದೀವಿ ಈ ಇಯರ್, ಅದು ಲಾಸ್ಟ್ ಇಯರ್. ಹಂಗಂದ್ರೆ ಈ ಸಾರಿ ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ ಇವೆಂಟ್ಗೆ? ಮೆಡಲ್ಸ್ ಬರ್ಬೋದು ಅಂತ. ಯಾವ್ಯಾವ ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ? ತುಂಬಾ ಗೇಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. पहले क्या बोला? चल चल चलो जाके इलाज कराओ अपना। तुझे अक्ल है? तू क्या बोल रही है? चुप चुप हो जा, सातवीं फेल। चुप, एक शब्द नहीं बोल। ಹಾಯ್, ಹಲೋ, ನನ್ನ ಹೆಸರು ದೀಕ್ಷಾ ಅಂತ. ನಾವು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ SSR 11 ಇಂದ ಬಂದಿದ್ದೀವಿ. ಸೊ 59th ಇಂಟರ್ ಕಾಲೇಜ್ ಅಟೆಂಡ್ ಕಾಂಪಿಟೇಷನ್ಸ್ ಬಂದಿದ್ವಿ. ಸೊ ನಾವು ಈ ವರ್ಷ ಕೂಡ ಬಂದು ಅಟೆಂಡ್ ಮಾಡಿದ್ವಿ. ವಿ ಹ್ಯಾವ್ ಒನ್ ದ ಪ್ಲೇ ಅಂಡ್ ಈ ಸತಿ ಕೂಡ ಬಂದಿದ್ದೀವಿ. ಇನ್ನ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಮ್ಮ ಕಾಲೇಜ್ ಗ್ರೇಡ್ ತಗೋಬರ್ಬೇಕು ಅಂತ ಈ ಸತಿ ಕೂಡ ನಮ್ಮ ಕಾಲೇಜ್ ಎಲ್ಲ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಕೂಡ ಪಾರ್ಟಿಸಿಪೇಟ್ ಆಗ್ತಿದ್ದೀವಿ ಅಂತ ಹೇಳಿ, ಸೊ ನಮ್ಮ ಕಾಲೇಜ್ ನ ರೆಪ್ರೆಸೆಂಟೇಟ್ ಮಾಡೋದಕ್ಕೆ ನಾವು ಬೆಂಗಳೂರು ಹೋದ್ಸಲ ಕೂಡ ಆಡಿದೀವಿ, ಗೆದ್ದಿದೀವಿ. ಸೊ ಈ ಸತಿ ಕೂಡ ಆದ್ರೆ ನಮ್ಮ ಜೂನಿಯರ್ಸ್ ಮತ್ತೆ ಈ ಸರಿ ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ? ಪ್ರಿಪರೇಷನ್ಸ್ ಎಲ್ಲ ಚೆನ್ನಾಗಿದೆ. ನಾವು 1 ವೀಕ್ ಇಂದ ಪ್ರಾಕ್ಟೀಸ್ ಮಾಡಿದೀವಿ, ರನ್ನಿಂಗ್ ಆಗಿರ್ಬೋದು ಎಲ್ಲ ಪ್ರಾಕ್ಟೀಸ್ ಮಾಡಿದೀವಿ. ಸೊ ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಮತ್ತೆ ಈ ಸರಿ ಕಪ್ ನಿಮ್ದೇನಾ? ಈ ಸತಿ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ. My name is Sakshi Patel from Universal School of Administration. ನಾವು ಫುಲ್ ಟೀಮ್ ಇಲ್ಲಿ ಬಂದಿರೋದು ಅಥ್ಲೆಟಿಕ್ಸ್ ಆಡಕ್ಕೆ. ನನ್ನ ಸ್ಪೆಸಿಫಿಕ್ ಗೇಮ್ ಶಾರ್ಟ್ ಪುಟ್ ಇವೆಂಟ್. ನಾವೆಲ್ಲ ಬಂದಿರೋದು ಇಲ್ಲಿ 200 ಮೀಟರ್ಸ್ 400 ಮೀಟರ್ ಎಲ್ಲ ಸ್ಕೂಲ್ ಅಂತ ಯೂನಿವರ್ಸಲ್ ಸ್ಕೂಲ್ ಆಫ್ ಅಡ್ಮಿನಿಸ್ಟ್ರೇಷನ್ಗೆ ರಿಪ್ರೆಸೆಂಟ್ ಮಾಡ್ತಾ ಇದ್ದೀವಿ. मज़ा आया और मैं ये जो मज़ा है हिंदुस्तान के हर व्यक्ति को देना चाहता हूँ। वाह क्या सीन है, वाह क्या सीन है। Myself, I'm from Department of Architecture, UVC. Yeah, myself Tarun. I'm from Department of Architecture, UVC. So we practiced for 1.5 months for this program, and we are here. So we are so excited for this. We will try our best to win all the cups and all. Thank you. निकले वाले छात्रों को राजनीति से दूर रहना चाहिए, हैं? अबे पढ़ाई लिखाई में ध्यान लगाओ, IAS बनो और देश को ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಇವೆಂಟ್ಗೆ ಪ್ರತಿಯೊಂದು ಕಾಲೇಜಿನ ಸ್ಟೂಡೆಂಟ್ಸ್ನ ಪ್ರಿಪ್ರೇಷನ್ಗಳು ಹೇಗೆಲ್ಲ ಇತ್ತು ಅಂತ. ಮತ್ತು ಪ್ರತಿಯೊಬ್ಬರು ಕೂಡ ತನ್ನ ಗ್ರೂಪಲ್ಲಿ ಬಂದಿದ್ದಾರೆ, ಮತ್ತು ಪ್ರತಿಯೊಬ್ಬರು ಕೂಡ ಸೆಲ್ಫ್ ಕಾನ್ಫಿಡೆನ್ಸ್ನ ಇಟ್ಕೊಂಡು ಬಂದಿದ್ದಾರೆ. ಬಿಕಾಸ್ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಸಕ್ಸಸ್ ಸಿಗಲೇಬೇಕು ಅಂತ ಬಂದಿದ್ದಾರೆ. ಈ ಒಂದು ಸ್ಪೋರ್ಟ್ಸ್ ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಪ್ರೈಸನ್ನು ಗೆದ್ಕೊಂಡು ಹೋಗ್ತಾರೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ತನ್ನ ಒಂದು ಗ್ರೂಪಲ್ಲಿ ಬಂದು ಮಾರ್ಚ್ ಫಸ್ಟ್ ಮಾಡ್ಕೊಂಡು ಬಂದು ಅವರವರ ಪೊಸಿಷನ್ಗೆ ಹೋಗಿ ನಿಂತ್ಕೋತಿದ್ದಾರೆ. ಮತ್ತು ಕೊನೆಯದಾಗಿ ನಾನು ಹೇಳೋದಾದರೆ, ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. ಮತ್ತು ಯಾರು ನನ್ನ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.